ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಕ್ಯಾಂಗ್ರೂ ಸೆಲೆಬ್ರಿಟಿ ಶೋ ನೋಡ್ಲಿಕ್ಕೆ ಬಂದಿದ್ದೆ. ತುಂಬ ದಿನಗಳ ನಂತರ ನಮ್ಮ ಕನ್ನಡ ತುಂಬ ಥ್ರಿಲ್ಡ್ ಹಾರರ್ ಮೂವಿ ನೋಡಿದೆ. ನಂಗೆ ನಿಜವಾಗ್ಲೂ ತುಂಬ ಭಯ ಆಯಿತು. ಫಸ್ಟ್ ಆಫ್ ಆಲ್ ತುಂಬ ಹೆದರಿದೆ ನಾನು. ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇದು ಹಾರರ್ ಮೂವಿ ಅಂತ, ಲೈಕ್ ಹಾರರ್ ಫೀಲ್ ಇದೆ ಅಂತ. ನಾನು ತುಂಬ ಎಂಜಾಯ್ ಮಾಡಿದೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ವಾಸ್ ಅಮೇಝಿಂಗ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಸೊ ನಾನು ಎಲ್ಲ ಕರ್ನಾಟಕ ಜನತೆಗೆ ಎಲ್ಲರೂ ತಪ್ಪದೇ ಥಿಯೇಟರಿಗೆ ಬಂದು ಈ ಸಿನಿಮಾ ನೋಡಿ, ಬಿಕಾಸ್ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಥಿಯೇಟರಲ್ಲಿ ನೋಡಿದ್ರೆ ಇದು. ಆ್ಯಂಡ್ ಎಲ್ಲ ಟೀಮಿಗೆ, ಕ್ಯಾಂಗ್ರೂ ಟೀಮ್ಗೆ, ಆದಿತ್ಯ ಸರ್ಗಾಗಿರ್ಬೋದು ಆ್ಯಂಡ್ ರಜನಿ ಅವ್ರಿಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಸಕ್ಸಸ್. ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಸರ್, ಇತ್ತೀಚೆಗೆ ಈ ಥರ ಮೂವಿ ಅಂತೂ ನಿಜವಾಗ್ಲೂ ಬಂದಿರಲಿಲ್ಲ. ಭಾಳ ಸಸ್ಪೆನ್ಸ್ ಇದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾರು ಅನ್ನೋದು ಒಂಥರ ಭಾಳ ಮನುಷ್ಯನಿಗೆ ತಲೆನೇ ಕೆಟ್ಟೋಗ್ಬಿಡ್ತದೆ. ಆ ಥರ ಥ್ರಿಲ್ಲಿಂಗ್ ಪಿಕ್ಚರು, ಭಾಳ ಚೆನ್ನಾಗಿ ಸಸ್ಪೆನ್ಸ್ ಪಿಕ್ಚರು. ಮುಖ್ಯವಾಗಿ ಈ ಪಿಕ್ಚರಲ್ಲಿ ಒಳ್ಳೆ ಮೆಸೇಜ್ ಇದೆ. ಈ ನನಗೆ ಗೊತ್ತಿರೋಂಗೆ ಹೊಸ ಮದುವೆ ಆಗಿರೋ ದಂಪತಿಗಳು ಅಂತ ನೋಡಬೇಕು, ಫ್ಯಾಮ್ಲಿ ಸಮೇತ ನೋಡೋಂಥ ಪಿಕ್ಚರು ಭಾಳ ಚೆನ್ನಾಗಿದೆ. ಕೊನೆಯದಾಗಿ ನಮ್ಮ ಸಾಧು ಕೋಕಿಲರಂತ ಹಾಡು ಹೇಳಿದ್ದಾರೆ, ಭಾಳ ಅದ್ಭುತವಾಗಿದೆ. ಇದ್ರ ಬಗ್ಗೆ ಮೀನಿಂಗು ಫ್ಯಾಮ್ಲಿ ಸಮೇತ ನೋಡೋಂಥ ಪಿಕ್ಚರು. ದಯವಿಟ್ಟು ಎಲ್ಲ ಕನ್ನಡದವ್ರು ಬಂದು ನೋಡಿ ಇಂಥ ಮೂವಿಯನ್ನು ನೋಡಬೇಕು. ಎಲ್ರಿಗೂ ಒಳ್ಳೆಯದಾಗಲಿ, ನಿರ್ಮಾಪಕರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕೇಶವ ಮತ್ತು ತಂಡದವರು ಅವರು ನಿಜವಾಗಲೂ ಕೈಗಾರಿಕೋದ್ಯಮಿಗಳು. ಆದರೂ ಸಹ ಒಂದು ಕನ್ನಡ ಸಿನಿಮಾ ತೆಗಿಬೇಕು ಅಂತ ಭಾಳ ಇಂಟ್ರೆಸ್ಟ್ ಪಟ್ಟು, ಆ್ಯಕ್ಚುಲಿ ನಮಗೂ ಒಂದು ಅವಕಾಶ ಕೇಳಿದರು, ನೀವು ಬನ್ನಿ ಅಂತ. ಬೇಡಪ್ಪ, ನೀವು ಮಾಡ್ತಾಯಿದ್ದೀರಾ ಮಾಡಿ ಅಂತ ಹೇಳಿದ್ವಿ. ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಪ್ರತಿಯೊಬ್ಬರೂ ಇಂಥ ಒಂದು ನಡೆಸೋವಂಥ ಇದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಉತ್ತಮವಾಗಿ ಈ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತೆ. ಉತ್ತಮವಾಗಿದೆ ಈ ಸಿನಿಮಾ. ಇದು ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾವು ಹಾರೈಸ್ತೀವಿ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಈ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಇದೆ. ಹೆಣ್ಮಕ್ಳು ಅಂದರೆ ಹೇಗೆ ತಿರಸ್ಕಾರ ಮಾಡ್ತಾರೆ, ಅದನ್ನು ಮಾಡಬಾರ್ದು ಅನ್ನೋದಕ್ಕೆ ಯಾವ ರೀತಿ ಆಗುತ್ತೆ, ಅವ್ರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ. ನಿಜವಾಗ್ಲೂ ಇದು ಒಂದು 100 ಡೇಸ್ ಆಗಬೇಕು. ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದಿತ್ಯ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ತುಂಬ ಹಿಡಿಸ್ತು ನಿಜವಾಗ್ಲೂ. ಅಷ್ಟು 2 ಅವರ್ ನಮ್ಮನ್ನು ಕೂಡಿಸುತ್ತೆ. ಅಂದರೆ ಏನಿದೆ ಮೆಸೇಜು, ಲಾಸ್ಟ್ ಏನು ಮೆಸೇಜ್ ಬರುತ್ತೆ ಅನ್ನೋದನ್ನ ನಾವು ಕಾಯ್ತಾ ಇರ್ತೀವಿ. ನಿಜವಾಗ್ಲೂ ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ಬರು ಹೆಣ್ಮಕ್ಳು ಬಂದು ನೋಡಬೇಕು. ಪ್ರತಿಯೊಬ್ಬರು ಗಂಡಸರು ಕೂಡ ನೋಡಬೇಕು, ಹೆಣ್ಮಕ್ಳು ಕೂಡ ನೋಡಬೇಕು. ಗಂಡಸರು ನೋಡಿ ಹೆಣ್ಣಾದರೆ ಹೇಗೆ ತಿರಸ್ಕಾರ ಮಾಡಬಾರ್ದು ಅನ್ನೋದಕ್ಕೆ ಒಂದು ದೊಡ್ಡ ಮೆಸೇಜ್ ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದು 100 ಡೇಸ್ ಗ್ಯಾರಂಟಿ ಓಡುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಎಲ್ಲರೂ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾಂಗರು ಅಂದರೆ ಆ ಟೈಟ್ಲೇ ಹೇಳೋ ಹಾಗೆ, ಅಂದರೆ ಒಂದು ಆ ಪ್ರೀತಿ, ಆ ಒಂದು ಸಂಬಂಧ ಅಥವಾ ಯಾವುದೋ ಒಂದು ವ್ಯಾಲ್ಯೂನ ತುಂಬ ಅದು ಡೀಪಲ್ಲಿ, ಅಂದರೆ ಅದನ್ನೊಂದು ಸಸ್ಪೆನ್ಸು ಅಥವಾ ಒಂದು ಥ್ರಿಲ್ಲು, ಈ ಥರದ್ದೊಂದು ಸುಮಾರಷ್ಟು ಆಯಾಮಗಳನ್ನು ಇಟ್ಕೊಂಡು ಒಂದು ಸಿನಿಮಾನ ನಿಮಗೆ ಮುಂದೇನು ಅನ್ನೋ ಒಂದು ದೊಡ್ಡ ಕುತೂಹಲದೊಂದಿಗೆ ತುಂಬ ಒಂದು ಬೇರೆ ಒಂದು ಕ್ಯೂರಿಯಾಸಿಟಿಲಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ಲಾಸ್ಟಿಗೆ ಒಂದು ಯಾವುದೋ ಒಂದು ನಮ್ಮ ಸಮಾಜಕ್ಕೊಂದು ಒಳ್ಳೆ ರೀತಿಯ ಒಂದು ಸಂದೇಶವನ್ನು ಹೇಳೋಕೆ ಹೊರಟಿದ್ದಾರೆ. ಸಿನಿಮಾ ಖಂಡಿತವಾಗೂ ಒಂದು ಒಳ್ಳೆಯ ಪ್ರಯತ್ನ. ನೀವೆಲ್ಲರೂ ಆದಷ್ಟು ಬೇಗ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಇಂಥ ಒಳ್ಳೊಳ್ಳೆ ಸಿನಿಮಾಗಳು, ಕಂಟೆಂಟ್ ಸಿನಿಮಾಗಳು ಇನ್ನೂ ಜಾಸ್ತಿ ಒಂದು ಹೊಸ ನಿರ್ದೇಶಕರುಗಳಿಗೆ ಅಥವಾ ಒಂದು ಹೊಸ ತಂಡಕ್ಕೆ ಒಂದು ಒಳ್ಳೆ ಪ್ರೋತ್ಸಾಹ ಮಾಡಿದಾಗುತ್ತೆ. ದಯಮಾಡಿ ಇಂಥ ಒಂದು ಸಿನಿಮಾಗಳನ್ನು ಆದಷ್ಟು ಬೇಗ ಚಿತ್ರಮಂದಿರಗಳಲ್ಲೇ ನೋಡಿ ಎಲ್ಲರಿಗೂ ಒಂದು ಸಹಕಾರ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸೆಲೆಬ್ರಿಟಿ ಶೋನಲ್ಲಿ ಸಾಕಷ್ಟು ಜನ ಸಾಧಕರು ನಮ್ಮ ಸಿನಿಮಾ ಇಂಡಸ್ಟ್ರಿಯವ್ರು ಬರ್ತಾರೆ. ನನಗೆ ಇವತ್ತು ನನ್ನ ಜೊತೆಗಿರೋ ವ್ಯಕ್ತಿ ಭಾಳ ಮುಖ್ಯ. ತುಂಬ ಖುಷಿಯಾಗುತ್ತೆ. ನಾಡೋಜ ಹಂಪನ ಸರ್ ನಮ್ಮ ಜೊತೆಗಿದ್ದಾರೆ. ಸಿನಿಮಾ ನೋಡಿ ಒಬ್ಬ ಸಾಹಿತಿ ಕವಿಗಳೇನು ಹೇಳ್ತಾರೆ ಅಂತ ನಾವು ಕೇಳೋಣ. ಮೊದಲು ಈ ಚಿತ್ರವನ್ನು ಸಿದ್ಧಪಡಿಸಿದ ಎಲ್ಲ ನಿರ್ಮಾಪಕರಿಂದ ಮೊದಲುಗೊಂಡು ನಟ ನಟಿಯರವರೆಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಮೊದಲು
ಇಂಥದ್ದೊಂದು ಚಿತ್ರದ ಅಗತ್ಯ ತುಂಬ ಇತ್ತು. ಇವತ್ತಿಗೆ ಇದು ಬೇಕಿತ್ತು. ಪ್ರತಿನಿತ್ಯ ನಾವು ಕೇಳ್ತೀವಿ, ನೋಡ್ತೀವಿ, ಹೆಣ್ಣು ಮಗು ಅಂತ ಗೊತ್ತಾದ ತಕ್ಷಣ ತಂದೆ ತಾಯಿಗಳ ಮುಖ ಬಾಡು ಹೋಗುತ್ತೆ, ಸಪ್ಪೆ ಆಗುತ್ತೆ. ಎಷ್ಟು 21ನೇ ಶತಮಾನದಲ್ಲೂ ನಾಗರಿಕತೆ ಬೆಳೆದಿದೆ, ವಿಜ್ಞಾನದ ಒಂದು ಹೊಸ ಆವಿಷ್ಕಾರಗಳಿಂದ ನಮ್ಮ ತಿಳುವಳಿಕೆಯ ಕ್ಷಿತಿಜ ವಿಸ್ತಾರವಾಗಿದೆ. ಆದರೂ ಕೂಡ ಪುರುಷನ ಗಂಡಸಿನ ಮನಸ್ಸಿನ ಮೂಲೆಯಲ್ಲಿ ಹೆಣ್ಣಿನ ಬಗ್ಗೆ ಒಂದು ತಾತ್ಸಾರದ ಭಾವನೆ ಹೆಪ್ಪುಗಟ್ಟೇ ಇರುತ್ತೆ. ಅದನ್ನು ಸ್ಫೋಟ ಮಾಡಬೇಕಾದರೆ ಆ ದಿಕ್ಕಿನಲ್ಲಿ ಈ ಚಿತ್ರ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ. ಎಂಥ ಸೊಗಸಾದ ಸಂಭಾಷಣೆ, ಎಷ್ಟು ಪ್ರಭಾವಿಯಾದಂತಹ ಫೋಟೋಗ್ರಫಿ. ನಮ್ಮ ಚಿಕ್ಕಮಗಳೂರು ಜಿಲ್ಲೆನೇ ಸುತ್ತಾಕಿದಾಗೆ ಅದೆಲ್ಲ ದಾಟಿಕೊಂಡು ಒಂದು ಪ್ರಸ್ತುತವಾದಂತಹ ಇವತ್ತಿಗೆ ಬೇಕಾದಂಥ ವಸ್ತುವನ್ನು ತೆಗೆದುಕೊಂಡು ಸಿದ್ಧಪಡಿಸಿರ್ತಕ್ಕಂತಹ ಈ ಚಿತ್ರ, ಇದು ಪ್ರತಿಯೊಂದು ಕುಟುಂಬದವರು ನೋಡಬೇಕಾದದ್ದು. ಹೆಣ್ಣಿನ ಬಗ್ಗೆ ಬಹಳ ಕಡಿಮೆ ಭಾವನೆಗಳನ್ನು ಹೊಂದಿದಂಥವರು, ಅವರಿಗೆ ನಾವು ಇನ್ಯಾವುದು ಬೇಕಿದ್ದಿಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಚಿತ್ರ ನೋಡಿದರೆ ಅವರು ಮನಸ್ಸಿನಲ್ಲಿ ಒಂದು ದೊಡ್ಡ ಪರಿವರ್ತನೆ ಉಂಟಾಗುತ್ತೆ. ಜೀವ ಮುಖ್ಯ, ಬಾಳು ಮುಖ್ಯ ಅನ್ನೋ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥ ಈ ಚಿತ್ರವನ್ನು ನಿರ್ಮಿಸಿದಂಥ ನಮ್ಮ ಕಿಶೋರ್ ಅವರಿಗೆ, ಅಭಿನಯಿಸಿದಂತಹ ಎಲ್ಲ ನಮ್ಮ ರಂಜನಿಯಿಂದ ಮೊದಲುಗೊಂಡು ಪ್ರತಿಯೊಬ್ಬರು ಒಂದು ಸಣ್ಣ ಪಾತ್ರವನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಈ ಕಾಲಕ್ಕೆ ಬೇಕಾದಂಥ ತುಂಬ ಪ್ರಸ್ತುತವಾದ ಮೌಲಿಕವಾದ ಚಿತ್ರ ಇದು. ಇನ್ನೊಮ್ಮೆ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಬಂದಿದ್ದು ಭಾಳ ಖುಷಿ ಆಯಿತು. ಸಂತೋಷ. ಸಮಯ ಮಾಡ್ಕೊಂಡು ಬಂದಿದ್ದು. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಿ. ಎಲ್ರಿಗೂ ನಮಸ್ಕಾರ. ಕಾಂಗೂರು ಒಂದು ಅದ್ಭುತವಾದ ಒಂದು ಹೆಸರು ತಕ್ಕಂಗೆ ಒಂದು ಕಾಂಗೂರು ಹೆಂಗೆ ತನ್ನ ಮಗುನ ಕಾಪಾಡೋಕ್ಕೆ ಒಂದು ತಾಯಿ ಪಾತ್ರ ಹೇಗೆ ಹೋರಾಡುತ್ತೋ, ಅದೇ ಥರ ನಿರ್ದೇಶಕರು ಆ ಸಿನಿಮಾನ ಕಾಪಾಡ್ಕೊಳ್ಳೋಕ್ಕೆ ಅಂದರೆ ಒಂದು ರೈಟಿಂಗಲ್ಲಿ ತುಂಬ ಹೋರಾಟ ಮಾಡಿ ಸಿನಿಮಾನ ರೈಟಿಂಗ್ ಮಾಡಿದ್ದಾರೆ. ತುಂಬ ಎಂಗೇಜಿಂಗ್ ಆಯಿತು. ಸೆಕೆಂಡ್ ಹಾಫ್ ತುಂಬ ಅಂದರೆ ಥ್ರಿಲ್ಲಿಂಗಾಗಿ ಎಂಡ್ ಆಯಿತು. ಆ್ಯಕ್ಟಿಂಗ್ ಆದಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅವರು ಇದರಲ್ಲಿ ಪೊಲೀಸ್ ಪಾತ್ರದಲ್ಲಿ ತುಂಬ ಕಾಣಿಸ್ಕೊಂಡ್ರು, ಇದರಲ್ಲಿ ಸೆಟಲ್ಡ್ ಆಗಿ ತುಂಬ ಇದಾಗಿ ಕಾಣ್ತಾರೆ. ನನಗೆ ಆಶ್ಚರ್ಯ ಅನಿಸಿತ್ತು ರಂಜಿನಿ ರಾಘವನ್ ಅವರ ಕೊನೆಗಳಿಗೆ ತುಂಬ, ಅಂದರೆ ಅವ್ರನ್ನ ನಾನು ಇದಕ್ಕೂ ಮುಂಚೆ ಈ ಥರ ಪಾತ್ರದಲ್ಲಿ ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಡೈರೆಕ್ಟ್ರು ಒಂದು ಗ್ರಿಪ್ ರೈಟಿಂಗಲ್ಲಿ ಗೆದ್ದಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತಿದ್ದೀನಿ. ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಒಂದು ಹೊಸಬ ಡೈರೆಕ್ಟ್ರು ಮಾಡಿರೋ ಸಿನಿಮಾ, ಒಂದು ಪ್ರಯತ್ನ ಮಾಡಿದ್ದಾರೆ, ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಒಂದು ಬ್ಯೂಟಿಫುಲ್ ಆದಂಥ ಒಂದು ಮೆಸೇಜನ್ನ ಹೇಳೋಕ್ಕೆ ತುಂಬ ಹಾನೆಸ್ಟ್ ಪ್ರಯತ್ನ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಆ ಮೆಸೇಜು ತುಂಬ ಅಗತ್ಯ ಇದೆ. ಈ ನಮ್ಮ ಸಿಟಿ ಸೈಡ್ ಸ್ವಲ್ಪ ಮೆಚೂರ್ಡ್ ಆಗಿರೋರು ವಿದ್ಯಾವಂತರು ಇದ್ದಾರೆ ಅಂತಂದ್ರೂ ಸ್ವಲ್ಪ ಹಳ್ಳಿಗಾಡಿನ ಕಡೆ ಸ್ವಲ್ಪ ಮೆಚೂರ್ಡಾಗಿ ಥಿಂಕ್ ಮಾಡೋ ಅಂಥ ಇನ್ನೂ ಕಡಿಮೆ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್ ಹೇಳೋ ಪ್ರಯತ್ನ ಡೈರೆಕ್ಟ್ರು ಮಾಡಿದ್ದಾರೆ. ಇಡೀ ಟೀಮಿಗೆ ಒಳ್ಳೆಯದಾಗಲಿ. ಹೊಸಬರು ಬಂದಾಗ ಸಣ್ಣ ಪುಟ್ಟ ತಪ್ಪುಗಳು ಇದ್ರೂ ಅದನ್ನು ಕ್ಷಮಿಸಿಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚು ತಿದ್ದುಕೊಂಡು ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡೋ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಆ್ಯಕ್ಚುಲಿ ಈ ಮೂವಿ ತುಂಬ ಚೆನ್ನಾಗಿದೆ. ಇಟ್ಸ್ ಮೋರ್ ಆಫ್ ಎಮೋಷನ್. ಆ್ಯಕ್ಚುಲಿ ನೋಡಿದ್ರೆ ನಾವು ಅಂದ್ಕೊತೀವಿ ತುಂಬ ಥ್ರಿಲ್ಲಿಂಗ್ ಅಂತ ಅನಿಸ್ತಾ ಇದೆ, ಬೇರೆ ಏನೋ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಮೆಸೇಜ್ ಇಟ್ಸ್ ರಿಯಲಿ ಈಗಿನ ಕಾಲಕ್ಕೆ ತುಂಬ ಮುಖ್ಯವಾಗಿದೆ. ಹೆಣ್ಣಿನ ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದು. ಸೊ ಗಂಡಾಗಲಿ ಹೆಣ್ಣಾಗಲಿ ಯಾವತ್ತೂ ಯಾವುದೇ ಭೇದ ಭಾವ ಮಾಡಬಾರ್ದು. ಇವತ್ತು ಯಾವ ಹೆಣ್ಣು ಯಾವುದಕ್ಕೂ ಕಮ್ಮಿ ಇಲ್ಲ. ಎಜುಕೇಷನಲ್ಲಾಗಲಿ ಯಾವುದರಲ್ಲೇ ಆಗಲಿ, ಯಾವುದು ಅಪ್ಪ ಅಮ್ಮನ ಹೆಚ್ಚಾಗಿ ಇವಾಗ ನೋಡ್ಕೊಳ್ತಾ ಇರೋದು ಹೆಣ್ಮಕ್ಳೇನೆ. ಸೊ ಎಲ್ಲ ಯಂಗ್ಸ್ಟರ್ಸ್ಗೂ ನಾನು ಒಂದು ಮೆಸೇಜು, ಅಥವಾ ದೊಡ್ಡವ್ರಿಗಾಗಲಿ ಹಿರಿಯರಾಗಲಿ ಅವ್ರೂ ಅಷ್ಟೇ, ಗಂಡು ಮಗು ಹೆಣ್ಮಗು ಅನ್ನೋ ಯಾವುದೇ ಭೇದ ಭಾವ ಮಾಡಬೇಡಿ. ಸೊ ಎಲ್ಲ ಮಕ್ಕಳು ಒಂದೇ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಐ ಅಪ್ರಿಷಿಯೇಟ್ ದ ಡೈರೆಕ್ಟರ್ ಓವರ್ ಹಿಯರ್. ತುಂಬ ಚೆನ್ನಾಗಿ, ಆಮೇಲೆ ಎಲ್ಲೂ ಬೋರ್ ಆಗಲ್ಲ, ಎಲ್ಲೂ ಏನಪ್ಪ ಅಂತ ಸ್ಯಾಗ್ ಆಗೋದಿಲ್ಲ ಮೂವಿ. ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ
ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೊಡ್ಯೂಸರ್ ಅವರು ಅಷ್ಟೇ. ಸೊ ತುಂಬ ಚೆನ್ನಾಗಿ ಕಥೆನ ತೊಗೊಂಡಿದ್ದಾರೆ. ಸೊ ಒಳ್ಳೆ ಕಥೆಯನ್ನು ಮಾಡಿದ್ದಾರೆ. ಆ್ಯಂಡ್ ಈವನ್ ಆದಿತ್ಯ ಅವರಾಗಿರ್ಬೋದು, ರಂಜಿನಿ ಅವರಾಗಿರ್ಬೋದು, ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಬಂದಿದೆ ಇದು. ಆ್ಯಂಡ್ ಡೆಫಿನೆಟ್ಲಿ ನಾನು ಅವ್ರಿಗೆ ವಿಶ್ ಮಾಡ್ತೀನಿ, ಒಂದು ನ್ಯಾಷನಲ್ ಅವಾರ್ಡ್ ಸಿಗಲಿ ಈ ಮೂವಿಗೆ ಅಂತ ಈ ಮೂಲಕ ಹಾರೈಸ್ತೀನಿ. ನಮಸ್ಕಾರ ಎಲ್ಲರಿಗೂ, ನಾನು ಋತುಸ್ಪರ್ಶ. ಈ ಮೂವಿ ಡೆಡಿಕೇಟೆಡ್ ಟು ಆಲ್ ಮದರ್ಸ್. ಡೈರೆಕ್ಟರ್ ಕಿಶೋರ್ ಸರ್ ಅವರು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೆಣ್ಮಕ್ಳನ್ನ ಬದುಕೋದು ಬಿಡಿ, ಹೆಣ್ಣು ಭ್ರೂಣ ಹತ್ಯೆ ಮಾಡಬೇಡಿ, ಅಷ್ಟೇ. ಥ್ಯಾಂಕ್ ಯು. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಸುಮಾರು 2.25 ಅವರು ನಾವು ಸಿನಿಮಾ ವೀಕ್ಷಣೆಯಲ್ಲಿ ಎಲ್ಲೂ ಸಹ ಅಲುಗಾಡದಷ್ಟು ಸೀಟ್ ಮೇಲೆ ಕೂತ್ಕೊಂಡು ನೋಡುವಂಥ ಸಿನಿಮಾ ಆಯಿತು. ಭಾಳ ಥ್ರಿಲ್ಲಿಂಗ್ ಆಯಿತು ಫಿಲಮು. ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಸಹಕಾರ ಕೊಡಿ, ಎಲ್ಲ ಜನ ಥಿಯೇಟ್ರಿಗೆ ಬಂದು ನೋಡಿ. ಇಂಥ ಯುವ ನಿರ್ಮಾಪಕರಿಗೆ ಮತ್ತು ಯುವ ನಿರ್ದೇಶಕರಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೇಳ್ತೀನಿ. ಎಲ್ಲ ಯಾಕಂದರೆ ಮನೆಗಳೆಲ್ಲ ಟಿ ವಿ ನೋಡ್ತೀವಿ. ಒಂದು ಏನೋ ಫ್ಯಾಮಿಲಿ ಒಂದು ಫಿಲಮ್ ಅಂತ ತೆಗೆದಿದ್ದಾರೆ. ತಾವೆಲ್ಲ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡಿದ್ರೆ ಒಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತೇಳಿ ನಾನು ಕಳಕಳಿ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿತ್ರ ರಂಗಸ್ವಾಮಿ. ಇವತ್ತು ಕಾಂಗರು ಅನ್ನೋ ಒಂದು ಸಿನಿಮಾ ನೋಡೋದಕ್ಕೆ ಬಂದಿದ್ವಿ. ವಿಭಿನ್ನವಾಗಿದೆ ಕತೆ. ಭ್ರೂಣ ಹತ್ಯೆ ಮೇನ್ ಕಂಟೆಂಟು. ಅದು ಹೇಳಿಬಿಟ್ರೆ ಆ್ಯಕ್ಚುಲಿ ಕ್ಯೂರಿಯಾಸಿಟಿ ಇರಲ್ಲ. ಸಿನಿಮಾದ ಶುರುವಿನಿಂದ ಸೀಟ್ ತುದಿಯಲ್ಲೇ ನಾವು ಕೂತಿರ್ತೀವಿ, ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಒಂಥರ ಸಖತ್ ಥ್ರಿಲ್ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಅಂದರೆ ರಿಯಾಲಿಟಿಗೆ ಹತ್ತಿರ ಇದೆ ಕ್ಲೈಮ್ಯಾಕ್ಸು. ಎಲ್ಲಿ ಅದನ್ನು ಫ್ಯಾನ್ಸಿಯಾಗಿ ಇದ್ಬಿಡ್ತೋ ಅಂತ ಐ ವಾಸ್ ವೇಟಿಂಗ್ ಫಾರ್ ದ ಕ್ಲೈಮ್ಯಾಕ್ಸ್. ಆ್ಯಂಡ್ ಕಲಾವಿದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ರಂಜನಿ ರಾಘವನ್ ಆ್ಯಂಡ್ ಆದಿ ಸರ್ ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು ಕೂಡ 100% ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಷನ್ 100%. ನಮಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕಾಂಗರು ಸಿನಿಮಾನ ನೋಡಿ. ಯೂಶ್ವಲ್ ಸಿನಿಮಾಗಿಂತ, ಈಗ ಬರ್ತಾರೋ ಯೂಶ್ವಲ್ ಸಿನಿಮಾಗಿಂತ ಯುನೀಕ್ ಆಗಿದೆ. ಆ ಎಕ್ಸ್ಪೀರಿಯನ್ಸ್ ನೀವು ಮಾಡಬೇಕು ಥಿಯೇಟರ್ಗೆ ಬಂದು. ಥ್ಯಾಂಕ್ ಯು. ನಮಸ್ಕಾರ, ನಾನು ಚಿತ್ಕಳಾ ಬಿರಾದರ್. ನಾವು ಇತ್ತೀಚೆಗೆ ಸುಮಾರು ಸಸ್ಪೆನ್ಸ್ ಥ್ರಿಲ್ಲರ್ಗಳನ್ನು OTTನಲ್ಲಿ ಥಿಯೇಟ್ರ್ಗಳಲ್ಲಿ ನೋಡ್ತಾ ಇದ್ದೀವಿ. ಬಟ್ ಆ ಜಾನರಲ್ಲಿ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಕೂಡ ಬಂದಿದ್ದರೂ ಕೂಡ ಈ ಸಿನಿಮಾ ಸ್ವಲ್ಪ ಭಾಳ ವಿಭಿನ್ನವಾಗಿ ಹೋಗುತ್ತೆ. ಯಾಕಂದರೆ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಏನೇನು ಬೇಕು, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇಕು, ಪರ್ಫಾರ್ಮೆನ್ಸ್ ಬೇಕು, ಒಂದು ಸ್ಕ್ರೀನ್ ಪ್ಲೇ, ಬೇರೆ ಥರದ್ದು ಸ್ಕ್ರೀನ್ ಪ್ಲೇ ಬೇಕು ಅಂತೆಲ್ಲ ಹೇಳಿದ್ರು. ಇದು ಸೆಕೆಂಡ್ ಹಾಫಿಂದ ಹೋಗೋ ಒಂದು ಓಗ ಇದೆ ಅಲ್ಲ, ಅದು ಬೇರೆ ರೀತಿಯಲ್ಲಿದೆ. ಅಟ್ ದ ಎಂಡ್ ನಾವು ಯಾರೂ ಅಂದುಕೊಳ್ಳಲಾರ್ದಂಥ ಒಂದು ನಮ್ಮ ಸಮಾಜಕ್ಕೆ ಕೊಡಬೇಕಾಗಿರುವಂಥ ಒಂದು ಮೆಸೇಜನ್ನು ಕೊಡುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ಗಳು ಏನನ್ನೋ ಹೇಳೋಕ್ಕೆ ಹೋಗಿರ್ತವೆ, ಬಟ್ ಇದರಲ್ಲಿ ಮಾತ್ರ ಸೋಷಲ್ ಒಂದು ಕಾಸ್, ಸೋಷಲ್ ಒಂದು ಮೆಸೇಜ್ ಕೊಟ್ಟಿದ್ದೀರಲ್ಲ ಸರ್. ಐ ಥಿಂಕ್ ನಮ್ಮ ಸಮಾಜಕ್ಕೆ ಅದು ನಿಜವಾಗ್ಲೂ ಬೇಕು. ದಟ್ ಈಸ್ ದ ರಿಯಲ್. ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದೆ ನಾನು, ಬಟ್ ಭಾಳ ದೊಡ್ಡ ಮೆಸೇಜ್ ಇದೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ಕೋರ್ಸ್ ನಮ್ಮ ರಂಜಿನಿ ನಾವು ಏನು ಊಹಿಸ್ಕೊಂಡಿದ್ವೋ ಅದೊಂಥರ ಬೇರೆ ಥರದ ಒಂದು ಪಾತ್ರ. ಸೊ ಇಟ್ಸ್ ಅನ್ ಆಸಮ್ ಟ್ರೈ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ತೆ. ಐ ಥಿಂಕ್ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ರಂಜಿನಿ ರಾಘವನ್ ಅವ್ರ ಆ್ಯಕ್ಟಿಂಗ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಐ ಥಿಂಕ್ ಎಲ್ಲರೂ ಇದನ್ನು ನೋಡಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು. ಮೆಸೇಜ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಡೈರೆಕ್ಷನ್. ಸೊ ಎಲ್ಲರೂ ನೋಡಲೇಬೇಕು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ತೆ. ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡ್ದಂಗೆ ಆಯಿತು. ಒಂದು ಹಾರರ್ ಎಫೆಕ್ಟ್ ಇತ್ತು, ಆಗಾಗ ಭಯನೂ ಆಗ್ತಾ ಇತ್ತು. ಮತ್ತು ಒಂದು ಸೀರಿಯಸ್ ಆದ ಸಬ್ಜೆಕ್ಟನ್ನು ಎಷ್ಟು ಅದ್ಭುತವಾಗಿ ಕಿಶೋರ್ ಸರ್ ತೊಗೊಂಡೋಗಿದ್ದಾರೆ ಅಂದರೆ, ಕಿಶೋರ್ ಸರ್ದು ಮೊದಲನೇ ಚಿತ್ರ ಪ್ರೊಡ್ಯೂಸ್ ಮಾಡಿದಾಗ ನಾನು ಅವ್ರ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಎರಡನೇದ್ರಲ್ಲೂ ಈ ಕಾಂಗ್ರೋ ಪಿಕ್ಚರಲ್ಲೂ ಆ್ಯಕ್ಟ್ ಮಾಡಿದೆ. ಸಖತ್ ಖುಷಿ ಆಯಿತು. ತುಂಬ ಅದ್ಭುತವಾಗಿದೆ ಸರ್ ನಿಮ್ಮ ಡೈರೆಕ್ಷನ್ನು. ಈ ಕಾಯಿಂದ ಬರೋ ಪಿಕ್ಚರ್ ಇತ್ತೀಚೆಗೆಲ್ಲ ರಿಲೀಸ್ ಆಗ್ತಿರೋದೆಲ್ಲ ಸಕ್ಸಸ್ ಆಗ್ತದೆ. ಕಾಟೇರ, ಕಾಂತಾರ, ಕಾಂಗ್ರೋನು ಸಕ್ಸಸ್ ಆಗಲಿ. ತುಂಬ
ಒಂದು ಹೆಣ್ಣು ಭ್ರೂಣ ಹತ್ಯೆ, ಅದನ್ನು ನಾನು ಹೇಳ್ಬೋದು, ಈಗಾಗಲೇ ರಿಲೀಸ್ ಆಗಿರೋದ್ರಿಂದ ಹೇಳ್ಬೋದು. ಅದನ್ನು ಎಷ್ಟು ಚೆನ್ನಾಗಿ ಕತೆ ಕಟ್ಕೊಂಡು ಹೋಗಿದ್ದಾರೆ ಅಂತಂದರೆ ಒಂಥರ ಪಿಕ್ಚರ್ ನೋಡ್ತಿದ್ದಂಗೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಅಷ್ಟು ಅದ್ಭುತವಾಗಿದೆ, ಬ್ಯೂಟಿಫುಲ್ ಶಾರ್ಟ್ಸು, ಎಲ್ಲೂ ಯಾರಿಗೂ ಬೋರ್ ಆಗೋಲ್ಲ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಈ ಚಿತ್ರನ ನೋಡಿ. ತುಂಬ ಅಂದರೆ ತುಂಬ ಒಳ್ಳೆಯ ಚಿತ್ರ, ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನನಗೆ ಈ ಚಿತ್ರದಲ್ಲಿ ಇಷ್ಟ ಆಗಿದ್ದು ಒಂದು ಅತ್ಯಂತ ಮುಖ್ಯವಾದ ಅಂಶ ಒಂದೇ ಒಂದು ಹೇಳ್ತೀನಿ. ಈ ಥರ ಸಾಮಾಜಿಕ ಬದ್ಧತೆ ಇರುವಂಥ ಅಥವಾ ಸಾಮಾಜಿಕ ಸಮಸ್ಯೆಯನ್ನು ಇಟ್ಕೊಂಡು ಅದ್ಭುತವಾದ ಕಮರ್ಷಿಯಲ್ ಸಿನಿಮಾ ಮಾಡ್ಬೋದು ಅಂತ ಡೈರೆಕ್ಟರ್ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ಈ ಥರ ಪ್ರಯೋಗಗಳು ಇನ್ನೂ 10 ಹಲವು ಬರಲಿ. ಒಂದು ಸಾಮಾಜಿಕ ಸಮಸ್ಯೆ ಅಂದ ತಕ್ಷಣ ಅದು ಆರ್ಟ್ ಫಿಲ್ಮೇ ಆಗಬೇಕಾಗಿಲ್ಲ, ಕಲಾತ್ಮಕ ಚಿತ್ರನೇ ಆಗಬೇಕಾಗಿಲ್ಲ ಅಂತ ಅವರು ಇದ್ರ ಮೂಲಕ ಪ್ರೂವ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಹಿಮ್. ಆ್ಯಕ್ಚುಲಿ ಇದನ್ನು ನೋಡಿ ಇನ್ನೊಂದಷ್ಟು ಜನಕ್ಕೆ ಈ ಥಾಟ್ ಬಂದರೆ ತುಂಬ ಸಂತೋಷ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಕಿಶೋರ್ ವಶಿಷ್ಠ ಅಂತ. ಕಿಶೋರ್ ಮೇಘಲ ಮನೆಯವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ಒಂದು ಸುಕೃತ ಅಂತ ಅನ್ಕೋತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಮತ್ತು ಒಂದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ ವಿತ್ ಅ ಲಾಟ್ ಆಫ್ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಅಂತಾರಲ್ಲ, ಅದಷ್ಟನ್ನು ಒಂದು ಫ್ರೇಮಲ್ಲಿ ತಂದು ಕಿಶೋರ್ ಅವರು ನಿಲ್ಲಿಸಿದ್ದಾರೆ. ಎಲ್ಲ ತರಹದ ಹಿರಿಯ ಕಲಾವಿದರು, ಹೊಸ ಕಲಾವಿದರು ಮತ್ತು ನಮ್ಮಂಥ ಪೋಷಕ ಕಲಾವಿದರು ಎಲ್ಲರನ್ನೂ ಉಪಯೋಗಿಸ್ಕೊಂಡು ಒಂದು ಜನರಲ್ ಕ್ಯಾಟಗರಿ ಆಫ್ ಫಿಲಮ್ ವಿಚ್ ಕ್ಯಾನ್ ರೀಚ್ ಆಲ್ ಕ್ಲಾಸ್ ಆಫ್ ಪೀಪಲ್ ಅನ್ನೋದನ್ನು ಕಿಶೋರ್ ಅವರು ಪ್ರೂವ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಪಿಕ್ಚರ್ ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ನ ನೋಡಿ ಇಂತಹ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸೊ ಈಗಷ್ಟೇ ಕ್ಯಾಂಗ್ರೂ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆಗಿದೆ ಅನ್ನೋದು ಬರೀ ಬಾಕ್ಸ್ ಆಫೀಸಲ್ಲಿ ಮಾತ್ರ ಅಲ್ಲ, ನಾವು ಅದು ಹ್ಯಾಂಗ್ ಓವರಲ್ಲಿದ್ದೀವಿ, ಅದ್ರ ಬಗ್ಗೆನೇ ಗುಣುಕ್ತಾ ಇರ್ತೀವಿ, ಅಥವಾ ಆ ಒಂದು ಕಂಟೆಂಟಿಂದ ನಮಗೊಂದು 5 ನಿಮಿಷ ರಿಕವರ್ ಆಗೋಕ್ಕೆ ನಮಗೆ ಟೈಮ್ ಬೇಕು ಅಂತ ಹೇಳಿದರೆ ಅದು ನಿಜವಾಗಿರುವಂಥ ಸಕ್ಸಸ್. ಐ ಥಿಂಕ್ ಅದು ತುಂಬ ದಿನ ಆದಮೇಲೆ ನನಗೆ ಇವತ್ತು ಆಗಿದೆ ಅಂತ ಆ ಎಕ್ಸ್ಪೀರಿಯೆನ್ಸ್ ನನಗೆ ಇವತ್ತು ಪರ್ಸ್ನಲಿ ಆಯಿತು. ಯಾಕೆ ಅಂತ ಹೇಳಿದರೆ ಕ್ಲೈಮ್ಯಾಕ್ಸ್ ಆದಮೇಲೆ ನಮಗೆ ರಿಕವರ್ ಆಗೋಕ್ಕೆ, ಅಂದರೆ ಆ ಒಂದು ಶಾಕಿಂದ ಹೊರಗಡೆ ಬರೋಕ್ಕೆ ನಮಗೆ ಒಂದು 5 ನಿಮಿಷ ಬೇಕಾಗತ್ತೆ. ಸೊ ಅಷ್ಟು ಅದ್ಭುತವಾಗಿರೋವಂಥ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಸಿನಿಮಾ ಇದು ಅಂತ ಹೇಳ್ಬೋದು. ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಫಾರ್ಮ್ಯಾಟ್ ಇತ್ತು, ಒಂದು 4 ಸಾಂಗ್ ಇರಬೇಕು, ಒಂದು 7 ಫೈಟ್ ಇರಬೇಕು, ಇದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ದರೆ ಮಾತ್ರ ಸಿನಿಮಾ ಅಂತ. ಅದನ್ನೆಲ್ಲ ಬ್ರೇಕ್ ಮಾಡಿ ನಮಗೆ ಒಂದು ಕಾನ್ಸೆಪ್ಟ್ ಸಿನಿಮಾ ಕೊಡೋಕ್ಕೆ ಕೂಡ ನಮಗೆ ತಾಕತ್ತಿದೆ ಅಂತ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ತಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಡೈರೆಕ್ಟರ್ ಫಸ್ಟ್. ಹಿ ಡಿಸರ್ವ್ಸ್ ಅ ಲಾಟ್. ತುಂಬ ಅದ್ಭುತವಾಗಿ ಎಳೆಯಾಗಿ ಎಂಥ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಮೋರ್ ಓವರ್ ಎಲ್ಲ ಆರ್ಟಿಸ್ಟ್ನು ಓವರ್ ಡೂ ಇಲ್ಲದೆ, ಓವರ್ ಮೇಕಪ್ ಇಲ್ಲದೆ ತುಂಬ ನ್ಯಾಚುರಲ್ ಆಗಿ ಎಲ್ಲನೂ ಒಂದು ಜನಕ್ಕೆ ರೀಚ್ ಮಾಡಿಸೋವಂಥ ಒಂದು ಪ್ರಯತ್ನ. ಎಲ್ಲ ಕಲಾವಿದರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪರ್ಸ್ನಲಿ ನನಗೆ ಎಲ್ಲರೂ ಇಷ್ಟ ಆದರು. ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್ ಶುಭ ತುಂಬ ಒಳ್ಳೆ ಪಾತ್ರನ ನಿರ್ವಹಿಸಿದ್ದಾಳೆ. ಆಲ್ ದ ವೆರಿ ಬೆಸ್ಟ್ ಅವಳ ಒಂದು ಕೆರಿಯರ್ಗೆ. ದಯವಿಟ್ಟು ಇಟ್ಸ್ ಮೈ ಪರ್ಸ್ನಲ್ ರಿಕ್ವೆಸ್ಟ್, ಕನ್ನಡ ಚಿತ್ರರಂಗನ ಇನ್ನಷ್ಟು ಮತ್ತಷ್ಟು ಬೆಳಿಬೇಕು ಅಂತ ಹೇಳಿದರೆ ಇಂಥ ಸಿನಿಮಾಗಳು 100 ಡೇಸ್ ಅಲ್ಲ, ಒಂದಷ್ಟು ಕಾಲಗಳು ಎಲ್ಲ ಮನೆ ಮುಟ್ಟಬೇಕು, ಒಂದಷ್ಟು ಜನ ಬಂದು ನೋಡೋ ಅಂಥ ಒಂದು ನಿಟ್ಟಾಗಬೇಕು ಅಂತ ಹೇಳ್ತೀನಿ. ದಯವಿಟ್ಟು ಇನ್ನೂ ಯಾರು ಸಿನಿಮಾ ನೋಡಿಲ್ವೋ ನಾಳೆನೇ ಬನ್ನಿ, ತಡ ಮಾಡಬೇಡಿ. ಬಿಕಾಸ್ ಮಲ್ಟಿಪ್ಲೆಕ್ಸ್ಗಳಲ್ಲಾಗಲಿ ಅಥವಾ ಇವ್ರಿಗಿರೋ ಚಾಲೆಂಜಸ್ ಆಗಲಿ ತುಂಬಾ ಇರುತ್ತೆ. ಸೊ ಇನ್ನಷ್ಟು ತಡ ಮಾಡದೆ ಕುಟುಂಬದ ಸಮೇತರಾಗಿ ಸಿನಿಮಾ ನೋಡ್ಕೊಂಡು ಹೋಗಿ ಆ್ಯಂಡ್ ತಾಯಿತನದ ಬಗ್ಗೆ ಇನ್ನಷ್ಟು ಅನುಭವಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಗೇನ್. ದಯವಿಟ್ಟು ಸಿನಿಮಾ ಆದಷ್ಟು ಬೇಗ ನೋಡಿ. ಥ್ಯಾಂಕ್ ಯು. ಕ್ಯಾಂಗರೂ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಟೈಟಲ್ಲೇ ಹೇಳ್ತಿದೆ. ಯೂಶ್ವಲಿ ಹಾರರ್ ಸಿನಿಮಾ ಅಂದರೆ ಎಲ್ಲರೂ ನಾರ್ಮಲ್ ಆಗೇ ತೆಗಿತಾರೆ, ಆದರೆ ಇದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ತುಂಬ ಡಿಫ್ರೆಂಟಾಗಿ ಬಂದಿದೆ. ಕೊನೆ ತನಕ ಕ್ಲೈಮ್ಯಾಕ್ಸ್ ಹೀಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯೂಶ್ವಲಿ ಎಲ್ರಿಗೂ ಹಾರರ್ ಅಂದರೆ ಭಯ ಆಗೋ ಥರ ಆ ಒಂದು ಕಾನ್ಸೆಪ್ಟಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಇವರು. ಹೆಣ್ಣು ಭ್ರೂಣತನ ಬಗ್ಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ. ನನ್ನ ಫ್ರೆಂಡ್ ಶುಭ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಮಾತಾಡಿ. ನೋ ಪ್ಲೀಸ್ ನೀವು. ಲೇಡೀಸ್ ಕ್ಯಾಂಗ್ರೂ ಸಿನಿಮಾ ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ. ಆ್ಯಕ್ಚುಲಿ ರಿಲೀಸ್ ಆದಾಗಲಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಸಾಕಷ್ಟು ಟ್ಯಾಗ್ಸ್ಗಳು, ಆಮೇಲೆ ಮೆಸೇಜಸ್ಸು, ನಾವು ಸಿನಿಮಾ ನೋಡ್ತಿದ್ದೀವಿ ಅಂತ ಫೋಟೋಸ್ ವೀಡಿಯೋಸ್ ಕಳಿಸ್ತಾ ಇದ್ದಾರೆ. ತುಂಬ ಜನಕ್ಕೆ ಇಷ್ಟ ಆಗ್ತದೆ. ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಪ್ಲೀಸ್ ಕ್ಯಾಂಗ್ರೂ ಮೂವಿನ ನೀವೆಲ್ಲರೂ ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ. ಟೆಕ್ನಿಷಿಯನ್ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಆದರೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಕಿಶೋರ್ ಸರ್. ತುಂಬ ಚೆನ್ನಾಗಿ ಇಡೀ ಸಿನಿಮಾನ ಬರೆದಿರೋದು, ಅದನ್ನು ತೆರೆ ಮೇಲೆ ತಂದಿರೋ ರೀತಿ ಮತ್ತು ನನ್ನ ಪಾತ್ರಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆದಿತ್ಯ ಅವ್ರಿಗೆ ತುಂಬ ಥ್ಯಾಂಕ್ಸ್. ಇವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದು ಭಾಳ ಸಂತೋಷ ಇದೆ. ಆ್ಯಂಡ್ ನಾನು ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ, ಈಸ್ ಅ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಡೆಡಿಕೇಟೆಡ್ ಆ್ಯಕ್ಟರ್. ಅವ್ರ ಜೊತೆಗೆ ನಿಂತು ಮಾತಾಡೋದು, ಆ್ಯಕ್ಟಿಂಗ್ ಮಾಡಿದ್ರೆ ನಮಗೊಂದು ಎನರ್ಜಿ ಬರುತ್ತೆ. ಆ ಕ್ಯಾರೆಕ್ಟರ್ದು ಒಂದು ಗಿವ್ ಆ್ಯಂಡ್ ಟೇಕ್ ಇರುತ್ತಲ್ಲ, ಅದು ಪರ್ಫೆಕ್ಟಾಗಿ ಸಿಂಕ್ ಆಗಿದೆ ನಮ್ಮ ಸಿನಿಮಾದಲ್ಲಿ. ಉದಯ್ ಲೀಲಾ ಸರ್ ಆ್ಯಂಡ್ ಆಲ್ ದಿ ಟೆಕ್ನಿಷಿಯನ್ಸ್, ಸಾಧು ಸರ್, ಪ್ರತಿಯೊಬ್ಬರು ಕೆಲಸನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈ ಸಿನಿಮಾ ಆದಷ್ಟು ಬೇಗ ಎಲ್ಲರಿಗೂ ರೀಚ್ ಆದರೆ ಇಂಥ ಪ್ರಯತ್ನಗಳು ಇನ್ನಷ್ಟು ಬರುತ್ತೆ. ಅದು ನನ್ನ ಕರಿಯರಲ್ಲಿ ಈ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಇದು ಗುರುತಿಸಿದ್ರೆ ಇನ್ನಷ್ಟು ಸಿನಿಮಾಗಳು, ಇನ್ನಷ್ಟು ಕೆಲಸಗಳನ್ನ ನಾವು ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಮತ್ತು ಈ ಒಂದು ಪ್ರೆಸ್ ಮೀಟಲ್ಲಿ, ಈ ಶೋನಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಹಂಪನ ಸರ್ಗೆ ಆ್ಯಂಡ್ ಆಲ್ ಮೈ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇರೋ ಫ್ರೆಂಡ್ಸು, ಜೋಗಿ ಸರ್, ಕಥೆಕೂಟದ ಸದಸ್ಯರೆಲ್ಲರೂ, ಎಲ್ಲ ಕಥೆಗಾರರು, ಸಾಹಿತಿಗಳೆಲ್ಲ ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದರು. ಅವರೆಲ್ಲ ಬಂದು ಈ ಸಿನಿಮಾನ ಮೆಚ್ಚುಗೆ ವ್ಯಕ್ತಪಡಿಸಿ ಹೋಗಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೀಡಿಯಾದವರೆಲ್ರಿಗೂ. ಪ್ಲೀಸ್ ಈ ಸಿನಿಮಾನ ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚು ಮಾತಾಡೋದಕ್ಕೆ ಏನೂ ಇಲ್ಲ ಅನಿಸುತ್ತೆ. ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿದವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನನ್ನ ನಿರ್ದೇಶಕರು, ನಿರ್ಮಾಪಕರು ಇಲ್ಲೇ ಇರೋದ್ರಿಂದ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಬೇಕು. ಹಾಗೆ ನಮ್ಮ ನಾಯಕ ನಟಿ, ನನ್ನ ಜೊತೆ ಪಾಠ ಮಾಡಿದಂಥ ರಂಜನಿ ಅವರು, ಎಲ್ರಿಗೂ ಧನ್ಯವಾದಗಳು. ಸಿನಿಮಾ ಇಷ್ಟು ಪ್ರಶಂಸೆ, ಇಷ್ಟು ರಿವ್ಯೂಸು ಎಲ್ಲ ಇಷ್ಟು ಚೆನ್ನಾಗಿ ಬಂದಿರೋ ಪ್ರತಿಯೊಬ್ಬರಿಗೂ, ನಮ್ಮ ಮೀಡಿಯಾದವ್ರಿಗೆ, ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೆ, ನಮ್ಮ ಪ್ರೆಸ್ ಅವ್ರಿಗೆ, ಮಾಧ್ಯಮದವ್ರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ನನ್ನ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಭಾಳಷ್ಟು ಜನ ಸಿನಿಮಾ ಬಂದು ನೋಡಬೇಕಾಗಿದೆ. ದಯವಿಟ್ಟು ಸಿನಿಮಾಗಳಿಗೆ ಬನ್ನಿ, ಥಿಯೇಟ್ರ್ಗಳಿಗೆ ಬನ್ನಿ, ಬಂದು ಸಿನಿಮಾವನ್ನು ನೋಡಿ. ಯಾಕೆಂದರೆ ಒಂದು ಒಳ್ಳೆ ಪ್ರಯತ್ನ ಆದಾಗ ನಮಗೆ ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಸಿಗದೆ ಇದ್ದಾಗ ಈ ಥರ ಸಿನಿಮಾಗಳನ್ನ ಇನ್ನು ಮುಂದೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ತು. ಸೊ ಹೀಗೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನೆಂದರೆ, ಈ ಸಿನಿಮಾ OTTಗೆ ಬರುತ್ತೆ, ಆವಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವನವನ್ನು ಬಿಟ್ಟು ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ. ಏಕೆಂದರೆ ನಾವು ಮಾಡಿರೋವಂಥ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಎಮೋಷನ್ಸ್ ಆಗಿರ್ಬೋದು, ಎಲ್ಲನೂ ನೀವು ಎಂಜಾಯ್ ಮಾಡೋಕ್ಕಾಗೋದು ಥಿಯೇಟ್ರಲ್ಲಿ. ದಯವಿಟ್ಟು OTTಗೆ ವೇಟ್ ಮಾಡದೆ ಬಂದು ಥಿಯೇಟ್ರಲ್ಲಿ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ. ಹಾಗೆ ನಮ್ಮ ನಿರ್ಮಾಪಕರ ಒಂದು ಹೊಸ ನಿರ್ಮಾಪಕರು ಇಂಡಸ್ಟ್ರಿಗೆ ಬಂದಿರೋ ಇಂಥ ನಿರ್ಮಾಪಕರು ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡೋದಕ್ಕೆ ಅವ್ರು ಉತ್ತೇಜನ ನೀಡಿದಂಗಾಗುತ್ತೆ. ದಯವಿಟ್ಟು ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ. ಕ್ಯಾಂಗ್ರೂನ ಇಲ್ಲಿವರೆಗೂ ಪ್ರಶಂಸೆ ಪಡೆದಂಥ ಸಿನಿಮಾ, ಹೋಗಿದ್ದ ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಸಿನಿಮಾ, ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ. ಬಟ್ ಇನ್ನೂ ಭಾಳಷ್ಟು ಜನ ಸಿನಿಮಾಗಳನ್ನ ಈಗ ನೋಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೇನು ಇವಾಗ ಸಕ್ಸಸ್ನ ಕೊಟ್ಟಿದ್ದೀರಾ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಕೊಡಿ ಅಂತ ನಾನು ತಮಗೆಲ್ಲರೂ ಪ್ರಾರ್ಥಿಸ್ಕೊಳ್ತೇನೆ. ಹೇಳಿ ಸರ್. ಹಾಯ್, ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಎವ್ರಿ ಒನ್. ಈ ಸಿನಿಮಾಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಿ, ಪ್ರಾಮಿಸಿಂಗ್ ಅಂತ ಬರೆದಿದ್ದೀರಿ ಎಲ್ಲ ಕಡೆ. ನಿಜವಾಗ್ಲೂ ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್, ಇಟ್ಸ್ ಅ ಹೀರೋ, ಹೀರೋಯಿನ್, ಇಟ್ಸ್ ಅ ಬ್ಲೆಂಡ್ ಆಫ್ ಎವ್ರಿ ಒನ್. ಮೊದಲನೇದಾಗಿ ಐ ವಾಂಟ್ ಟು ಥ್ಯಾಂಕ್ ಕಿಶೋರ್ನ ತುಂಬ ಅದ್ಭುತವಾದ ಗುಣ ಏನಂದರೆ, ಸಿಕ್ಕಾಬಿಟ್ಟೆ ಒಳ್ಳೆ ಕ್ಲಾರಿಟಿ. ನನಗೆ ಇಷ್ಟೇ ಬೇಕು, ಇಷ್ಟು ಸಾಕು ಅನ್ನೋ ಥರ. ಒಬ್ಬ ಒಳ್ಳೆ ಫಿಲ್ಮ್ ಮೇಕರ್ ಆಗೋದಕ್ಕೆ ದೊಡ್ಡ ಎನ್ಸೈಕ್ಲೋಪೀಡಿಯಾ, ಸಿನಿಮಾ ಬಗ್ಗೆ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಏನು ಬೇಕು, ಏನು ಬೇಡ ಅನ್ನೋದು ಗೊತ್ತಾಗ್ಬಿಟ್ರೇ ಯು ಕ್ಯಾನ್ ಮೇಕ್ ಗುಡ್ ಫಿಲ್ಮ್ಸ್. ಸೊ ನಿಜವಾಗ್ಲೂ ಈಸ್ ಅ ಗುಡ್ ಅಸೆಟ್ ಫಾರ್ ಅವರ್ ಕನ್ನಡ ಸಿನಿಮಾ, ಫಾರ್ ಸೌತ್ ಇಂಡಿಯನ್ ಸಿನಿಮಾ. ಅದೇ ರೀತಿ ಅವರ ನಿರ್ಮಾಪಕರುಗಳು, ಅವರ ಒಳ್ಳೆ ಮನಸ್ಸು. ಯಾಕಂದರೆ ಇಂಡಸ್ಟ್ರಿ ಚೆನ್ನಾಗಾಗಲಿ ಅಂತ ಒಂದು ಥಿಯೇಟ್ರ್ ಮುಂದೆ ಹೋಮ ಮಾಡೋದು,
ಅಂದರೆ ಆ ಇಂಡಸ್ಟ್ರಿ ಮೇಲಿರೋ ಪ್ರೀತಿ, ಆ ಸಿನಿಮಾದ ಮೇಲಿರೋ ಪ್ರೀತಿ, ಇಟ್ ಶೋಸ್ ಅವರ ಮನಸ್ಸು ತೋರಿಸುತ್ತೆ, ಆ ಸಿನಿಮಾ ಮೇಲಿನ ಪ್ರೀತಿ ತೋರಿಸುತ್ತೆ. ನೆಕ್ಸ್ಟ್ ಆದಿ ಸೂಪರ್. ಆದಿ ಜೊತೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಸುಮಾರು ದಿನದ ಆಸೆ. ನಿರ್ದೇಶಕನಾಗಿ ಮಾಡಬೇಕಿತ್ತು, ನಟನಾಗಿ ಮಾಡಿಸ್ಬಿಟ್ರು. ಆದಿ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಟ್ರಾಡಿನರಿ. ನಿಜವಾಗ್ಲೂ ಒಬ್ಬ ಖಡಕ್ ಅಧಿಕಾರಿ ಅಂತ ಅನ್ನಿಸ್ತಾರೆ. ಎಲ್ಲೂ ಓವರ್ ಡ್ರಾಮಾ ಮಾಡದೆ ತುಂಬ ತುಂಬ ಸೆಟಲ್ಡ್ ಆಗಿ ಅಥೆಂಟಿಕ್ಕಾಗಿ ಫೀಲ್ ಆಗೋ ಥರ ಪರ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಶಿ ಈಸ್ ಟೂ ಗುಡ್. ಶಿ ಕ್ಯಾರಿಡ್ ಎ ಫಿಲಮ್. ನಿಜವಾಗ್ಲೂ ಸಿನಿಮಾದ ಕೊನೆಯ ಹಂತಗಳಲ್ಲಿ ಅವರ ಆ ಪರ್ಫಾರ್ಮೆನ್ಸ್ ಗ್ರಾಫ್ ತುಂಬ ಅದ್ಭುತವಾಗಿತ್ತು. ನಿಜವಾಗ್ಲೂ ಶೀಸ್ ಆಸೆಟ್ ಫಾರ್ ಅವರ್ ಕನ್ನಡ ಸಿನಿಮಾ. ಇನ್ನು ಉದಯ್ ಲೀಲಾ ಫೋಟೋಗ್ರಫಿ ಸೂಪರ್. ಸಾಧು ಸರ್ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ. ಅದು ಯಾಕಂದರೆ ಆ ಸಿನಿಮಾನ ಅದರಲ್ಲಿರೋ ಕಂಟೆಂಟಿನ ಸಿಕ್ಕಾಪಟ್ಟೆ ಎಲಿವೇಟ್ ಮಾಡಿದ್ದು ಮ್ಯೂಸಿಕ್ಕು. ಅದು ತುಂಬ ಚೆನ್ನಾಗಾಗಿದೆ. ಎಡಿಟಿಂಗ್ ವರ್ಕ್ ಇಸ್ ಸೂಪರ್. ಸೊ ಇಟ್ಸ್ ಟೋಟಲಿ ಎ ಟೀಮ್ ವರ್ಕ್. ಅದನ್ನು ನೀವು ಎಲ್ಲ ಬಲ್ರಿ. ಸಿನಿಮಾ ನೋಡಿದ ದಿವಸದಿಂದ ಈ ಸಿನಿಮಾ ಬಗ್ಗೆ ಚೆನ್ನಾಗಿ ಬರೆದಿದ್ರಿ. ಈ ಥರ ಸಿನಿಮಾಗಳು ಬರಬೇಕು, ಈ ಥರ ನಿರ್ಮಾಪಕರು ಉಳಿಬೇಕು, ಈ ಥರ ಡೈರೆಕ್ಟರ್ಸ್ಗಳು ನಮ್ಮ ಇಂಡಸ್ಟ್ರಿನ ಬೆಳೆಸಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ನಮ್ಮ ಕಿಶೋರ್ ಅವರು ಸಿನಿಮಾ ಮಾಡಿದ್ದಾರೆ. ನಾನು ಸ್ಟೋರಿ ಏನು ಹೇಳೋಕ್ಕೆ ಹೋಗೋದಿಲ್ಲ. ಡೈರೆಕ್ಷನ್ ಸೂಪರ್ಬು. ಎಸ್ಪೆಷಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ BGM ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಸಿನಿಮಾ ಚೆನ್ನಾಗಿದೆ. ಇಂಥ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ಗೆಲ್ಲಬೇಕು. ಇದಕ್ಕಿಂತ ಒಳ್ಳೆ ಅತ್ಯುತ್ತಮವಾದ ಸಿನಿಮಾ ಹೇಗೆ ಮಾಡೋಕ್ಕಾಗತ್ತೆ ಹೇಳಿ. ಇದಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರು, ಜನರು ಬಂದು ನೋಡಿ ಇಂಥ ಸಿನಿಮಾನ ಪ್ರೋತ್ಸಾಹ ಮಾಡಬೇಕು. ಇನ್ನೊಂದಷ್ಟು ನಿರ್ಮಾಪಕರಿಂದ, ನಿರ್ದೇಶಕರಿಂದ ಈ ಕನ್ನಡಕ್ಕೆ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಥ್ಯಾಂಕ್ ಯು ವೆರಿ ಮಚ್. ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಕಾಂಗ್ರೂ ಮೂವಿ ಎ ವೆಲ್ ಟೈಲರ್ಡ್ ಮೇಡ್ ಸಿನಿಮಾ ಅಂತ ಹೇಳ್ಬೋದು. ಆದಿತ್ಯ ಸರ್ಗೆ ಸೀರಿಯಸ್ಲಿ ಸಕ್ಕತ್ತಾಗಿದೆ. ಕ್ಯಾರೆಕ್ಟರ್ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ರಂಜಿನಿ ಮೇಡಮ್ ಅಷ್ಟೇ, ಅವ್ರ ಕ್ಯಾರೆಕ್ಟರ್ ಮಾತ್ರ ಸೀರಿಯಸ್ಲಿ ನಮ್ಗೆ ಅಂದರೆ ಅಷ್ಟು ಎಕ್ಸ್ಪ್ಲೋರ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲೂ ಸಸ್ಪೆನ್ಸ್ನ ಬಿಟ್ಕೊಡ್ದಿರ ಕೊನೆವರೆಗೂ ಅದನ್ನು ಹೋಲ್ಡ್ ಮಾಡಿ ಅದು ಧೈರ್ಯ ಬೇಕು ಆ ಸ್ಕ್ರೀನ್ ಪ್ಲೇ ಕಟ್ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ. ನನಗಂತೂ ಎಲ್ಲ ಟೀಮ್ಗೆ ಹಾರ್ಟ್ಲಿ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂಥ ಸಬ್ಜೆಕ್ಟ್ಗಳು ಬರಬೇಕು, ಜಾಸ್ತಿ ಬರಬೇಕು ಅಂತ ನಾವು ಯಂಗ್ಸ್ಟರ್ಸ್ಗಳು ಕೇಳ್ಕೊತೀವಿ. ಆ್ಯಂಡ್ ಒಳ್ಳೇದಾಗಲಿ, ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಎಸ್ಪೆಷಲಿ ಒಂದು ಕ್ಯಾರೆಕ್ಟ್ರು, ನಾಗೇಂದ್ರ ಅರಸು ಸರ್ ಕ್ಯಾರೆಕ್ಟ್ರು ಅಂತೂ ಸೀರಿಯಸ್ಲಿ ಒಂದು ಎಮೋಷನಲ್ ತೊಗೊಂಬರುತ್ತೆ. ಹೇಳಲ್ಲ, ಬಟ್ ನೋಡಿ ಸಿನಿಮಾ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಗಣೇಶ್. ತಾಯಿ ಹೃದಯ ಇರೋವಂಥವರು ನಿರ್ದೇಶಕರಾಗ್ತಾರೆ ಅಂತ ನಾನು ಕೇಳ್ಪಟ್ಟೆ. ಈ ಸಿನಿಮಾ ನೋಡಿ ನನಗೆ ನಿಜವಾಗ್ಲೂ ಹಾಗೆ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಅಂಥ ಒಂದು ಅದ್ಭುತವಾದ ಕಾನ್ಸೆಪ್ಟನ್ನ ತೊಗೊಂಡು ಧೈರ್ಯ ಮಾಡಿದಾರಲ್ಲ ಸಿನಿಮಾ ಮಾಡಬೇಕು ಅಂತ. ಥ್ಯಾಂಕ್ ಯು ಸರ್. ಈ ಒಂದು ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು. ಎಲ್ಲರೂ ಕೂಡ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ನಮ್ಮೆಲ್ಲರಿಗೂ ಹಾರೈಸಬೇಕು ಅಂತ ಕೇಳ್ಕೊಳ್ತೀನಿ. ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಇದು. ನೀವೆಲ್ಲರೂ ಬಂದು ನೋಡಿದ್ರೆ ನಮಗೆಲ್ರಿಗೂ ಖುಷಿ ಆಗುತ್ತೆ. ಲಾಸ್ಟಲ್ಲಿ ನನಗೆ ಎದ್ದು ಬರೋದಕ್ಕೆ ಆಗಲಿಲ್ಲ, ಅಷ್ಟು ಅಂದರೆ ಸಾಧು ಸರ್ ಮ್ಯೂಸಿಕ್ ಇದೆಯಲ್ಲ, ಅಂದರೆ ಕೊನೆಗೆ ಕ್ಲೈಮ್ಯಾಕ್ಸ್ಗೂ ಆ ಲಾಸ್ಟಲ್ಲಿ ಬರೋಂಥ ಹಾಡಿಗೂ ಆ ಒಂದು ಕನೆಕ್ಷನ್ ಇದೆ. ನಾವಲ್ಲಿ ಇದ್ದು ನಮಗೆ ಪಾತ್ರ ನಾವಲ್ಲಿ ಆ್ಯಕ್ಟ್ ಮಾಡಿದರೂ ಕೂಡ ನಮಗೆ ವಿಷಯ ಗೊತ್ತಿದ್ರೂ ಕೂಡ ನಮಗೆ ಆ ಥರ ಕಟ್ ಹಾಕತ್ತೆ. ತುಂಬ ಒಳ್ಳೆ ಸಿನಿಮಾ. ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ರು ಸಿನಿಮಾದಲ್ಲಿ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ಆದಿತ್ಯ ಅವರು ಹೀರೋ, ಕಂಟೆಂಟ್ ಹೀರೋ, ಡೈರೆಕ್ಟ್ರು ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾಗೆ ಕಂಟೆಂಟೇ ಇದು. ಆಮೇಲೆ ಇವ್ರಿಗೆ ಸಾಥ್ ಕೊಟ್ಟಿರೋ ಪ್ರೊಡ್ಯೂಸರು 6 ಜನ ಸ್ನೇಹಿತರು, ಅದಂತೂ ಸೂಪರ್. ಅವ್ರ ಟೀಮೇ ಒಂಥರ ಮಜವಾಗಿದೆ. ಇಲ್ಲಿ ನಿಲ್ಬೋದಿತ್ತು, ಯಾಕಂದರೆ 6 ಜನ ಅಷ್ಟು ನಿಲ್ಲಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಪರವಾಗಿ ಒಬ್ಬರು ನಿಂತಿದ್ದಾರೆ. ನಾನು ಆ್ಯಕ್ಚುಲಿ 3ನೇ ಸರಿ ನೋಡ್ತಾ ಇರೋದು. ಫಸ್ಟ್ ಶೋ ನೋಡಿದೆ, ಆಮೇಲೆ ಮತ್ತೆ GT ಮಾಲಲ್ಲಿ ಒಂದು ದಿವಸ ನೋಡಿದೆ, ಮತ್ತು ಇಲ್ಲಿ. ಅದ್ಭುತ ಕಂಟೆಂಟ್ ಇರೋ ಸಿನಿಮಾನ ಜನ ಉಳಿಸ್ಬೇಕು, ಆಮೇಲೆ ಗೆಲ್ಲಿಸ್ಬೇಕು ಒಳ್ಳೆ ಕನ್ನಡ ಸಿನಿಮಾನ. ಯಾಕಂದರೆ ತುಂಬ ಜನ ಹೇಳ್ತಾರೆ ಕನ್ನಡದಲ್ಲಿ ಸಿನಿಮಾಗಳು ಸರಿ ಬರ್ತಿಲ್ಲ ಹಂಗೆ ಹಿಂಗೆ ಅಂತ. ಇರ್ಬೋದು, ಬಟ್
ಈ ಗುಂಪಲ್ಲಿ ಗೋವಿಂದ ಥರ ಇದ್ದಾಗ ಅದರಲ್ಲಿ ಒಂದೆರಡು ಅದ್ಭುತ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತವೆ. ಅದನ್ನು ಗುರುತಿಸ್ಬಿಟ್ಟು ನೋಡಬೇಕು. ಯಾಕಂದರೆ ಇಷ್ಟೊಂದು ಜನ ಸೆಲೆಬ್ರಿಟಿ ಹೇಳ್ತಿದ್ದಾರೆ ಅಂದರೆ ಸುಮ್ಮನೆ ಹೇಳೋದಿಲ್ಲ ಯಾರೂ, ಅಥವಾ ಯಾರಿಗೋ ಒಂದು ಡೈರೆಕ್ಟ್ರಿಗೆ ಅಥವಾ ಪ್ರೊಡ್ಯೂಸರ್ಗೆ ಮೆಚ್ಚಿಸ್ಬೇಕು ಅನ್ನೋ ಥರ ಅಲ್ಲ. ಯಾಕಂದರೆ ಅವರೆಲ್ಲ ಹೇಳ್ತಿರೋದು ನೋಡಿ ನೋಡಾದ್ಮೇಲೆ ನಿಮಗೆ ಅನ್ಸುತ್ತೆ ನಿಮ್ಮ ಫ್ರೆಂಡ್ಸಿಗೆ ಹೇಳ್ತೀರಾ, ಯಾಕಂದರೆ ಎಲ್ಲ ಹೇಳ್ತಾ ಇರೋದು ಫ್ರಮ್ ಬಾಟಮ್ ಆಫ್ ದ ಹಾರ್ಟು. ಯಾಕಂದರೆ ಕಂಟೆಂಟ್ ಆ ರೀತಿ ಇದೆ, ಆ ತಾಯಿ ಮಗುವಿನ ಸಂಬಂಧ ಯಾವ ರೀತಿದು, ಅದನ್ನು ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಆ ವಿಭಿನ್ನತೆಯಲ್ಲಿ ಆ ಒಂದು ಸೀಟ್ ಎಡ್ಜಲ್ಲಿ ಕೂರಿಸಿ ತಗೊಂಡೋಗಿದ್ದಾರಲ್ಲ, ನಿಜವಾಗ್ಲೂ ಸೂಪರು. ನಿಮ್ಮ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಚಿರಋಣಿ. ಯಾಕಂದರೆ ಆ ಒಂದು ಸಕ್ಸಸ್ ಜೊತೆ ನಾವು ಒಂದು ಇರ್ತೀವಿ ಅನ್ನೋದಕ್ಕೆ ಇಲ್ಲೊಂದು ಖುಷಿಯಾಗುತ್ತೆ. ಯಾಕಂದರೆ ಥ್ಯಾಂಕ್ ಯು. ಸಿನಿಮಾ ಗೆಲ್ಲಿಸಿ, ಒಳ್ಳೆ ಸಿನಿಮಾ ಗೆಲ್ಲಿಸಿ, ಕನ್ನಡ ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಧನ್ಯವಾದಗಳು. ಏಕೆಂದರೆ ನಾವು ಸಿನಿಮಾ ರಿಲೀಸಿಂದ ಇಲ್ಲಿವರೆಗೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು, ನಾನು ಒಂದು 3 ವರ್ಷ ಸ್ಕ್ರಿಪ್ಟ್ ಮಾಡಿ, ನಮ್ಮ 6 ಜನ ಪ್ರೊಡ್ಯೂಸರ್ಸು ದುಡ್ಡು ಇನ್ವೆಸ್ಟ್ ಮಾಡಿ ಅದಕ್ಕೆ ರಿಸಲ್ಟ್ ಇವಾಗ ಬರ್ತಾಯಿದೆ. ಯಾಕಂದರೆ ಎಲ್ಲೋದ್ರೂ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಬಟ್ ಒಂದೇ ಒಂದು ಬೇಜಾರೇನಪ್ಪ ಅಂದರೆ ನಾವು ಅಂದ್ಕೊಂಡಷ್ಟು ಆಡಿಯನ್ಸ್ ಆಕ್ಯುಪೆನ್ಸಿ ಇಲ್ಲ. ಬಟ್ ಅದು ಏನು ಕಾರಣ ಅಂತ ಗೊತ್ತಿಲ್ಲ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರಬೇಕು ಅಂತಾರೆ. ಈಗ ಬಂದಿದೆ. ನಾನೇನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತಲ್ಲ, ಬಟ್ ನೋಡಿದವ್ರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ಈ ಥರದ ಸಿನಿಮಾ ನೀವು ಗೆಲ್ಲಿಸಿದ್ರೆ ನಮಗೊಂದು ಉರುಪು ಬರುತ್ತೆ, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಂದು ಉರುಪು ಬರುತ್ತೆ. ಇಲ್ಲಾಂದರೆ ನಮಗೆ ಒಂದು ಅಪ್ಸೆಟ್ ಆಗೋಗುತ್ತೆ. ಯಾಕಂದರೆ ನೀವು ನೋಡ್ದಂಗೆ ಬೆಂಗಳೂರಲ್ಲಿ ಕಾಂಗರೂ ಸಿನಿಮಾ ಬಗ್ಗೆ ಎಲ್ಲರೂ ಒಳ್ಳೊಳ್ಳೆ ಮಾತುಗಳು ಆಡ್ತಾ ಇದ್ದಾರೆ. ಬಟ್ ನಾವು ಥಿಯೇಟ್ರ್ ವಿಸಿಟಿಗೆ ಹೋದಾಗ ಯಾವುದೋ ಒಂದು ಮಲಯಾಳಂ ಸಿನಿಮಾ, ಯಾವುದೋ ಒಂದು ತಮಿಳು ಸಿನಿಮಾ, ನಾವು ಥಿಯೇಟ್ರೊಳಗೆ ಹೋದ್ರೆ ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ಆಕ್ಯುಪೆನ್ಸಿ ಅದಿರುತ್ತೆ. ನಮ್ಮ ಸಿನಿಮಾಗೆ ತುಂಬಾ ಕಡಿಮೆ ಇದ್ದಾರೆ. ಅದು ಕಾರಣ ಯಾಕೆ ಅಂತ ಗೊತ್ತಿಲ್ಲ, ನಾವೇನು ತಪ್ಪು ಮಾಡಿದ್ವಿ ಅಂತ ಗೊತ್ತಿಲ್ಲ. ನೋಡಿದವರೆಲ್ಲ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ. ಬಟ್ ಏನು ಕಾರಣ ಅಂತ ಗೊತ್ತಾಗ್ತಾಯಿಲ್ಲ. ಈಗಲಾದರೂ, ಯಾಕಂದರೆ ಈಗ ಒಂದು 4 ಡೇಸ್ ಆಗಿದೆ, ಈಗ ಎಲ್ಲರಿಗೂ ರೀಚ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ. ಯಾಕಂದರೆ ನೀವು ಗೆಲ್ಸ್ಕೊಟ್ರೆ ನಾವು ಒಂದು ಮುಂದೆ ಹಂತಕ್ಕೆ ಹೋಗ್ಬೋದು, ನಾವು ಇನ್ನೊಂದು ಸಿನಿಮಾನ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡ್ಬೋದು. ಇಲ್ಲಾಂದರೆ ಇಷ್ಟು ಅಂತ ಒಳ್ಳೆ ಸಿನಿಮಾಗಳನ್ನ ಕೊಟ್ಟರು ಸಹ, ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿದರೂ ಸಹ ಜನ ನೋಡಿಲ್ಲ ಅಂದರೆ ನಾವು ಏನಕ್ಕೆ ಮಾಡಬೇಕು ಈಗ ಅನಿಸ್ಬಿಡುತ್ತೆ. ಯಾಕಂದರೆ ಇದನ್ನು ತುಂಬಾ ಹಾರ್ಡ್ ವರ್ಕ್ ಮಾಡಿರೋ ಸಿನಿಮಾ, ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತ ಮಾಡಿಲ್ಲ. ತುಂಬ ಪ್ಯಾಷನೇಟಾಗಿ ಮಾಡಿರೋಂಥ ಸಿನಿಮಾ. ಎಲ್ಲ 6 ಜನನೂ ತುಂಬಾ ಪ್ಯಾಷನೇಟಾಗಿ ಇನ್ವೆಸ್ಟ್ ಮಾಡಿರೋರು. ನಿಮಗೆ ಸಿನಿಮಾ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ, ಎಲ್ಲೂ ಸಿನಿಮಾ ಬೋರ್ ಆಗಲ್ಲ, ಆ ರೀತಿಯಲ್ಲಿ ಕಟ್ಕೊಟ್ಟಿದ್ದೀವಿ. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಆದಿತ್ಯ ಸರ್ ಹೇಳ್ದಂಗೆ OTTಗೆ ಬಂದು ನೋಡಬೇಕು, OTTಗೆ ಬಂದಮೇಲೆ ಬಂದು ನೋಡ್ತೀವಿ. ಆ ಥರದ್ದು ಮನಸ್ಥಿತಿ ದಯವಿಟ್ಟು ತೆಗೆದಾಕಿ. ಯಾಕಂದರೆ ನೀವೆಲ್ಲ ಥಿಯೇಟ್ರಿಗೆ ಬಂದರೆ ನಮಗೊಂದು ಜೋಶ್ ಬರುತ್ತೆ, ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತ ಒಂದು ಜೋಶ್ ಬರುತ್ತೆ. ಇಲ್ಲಾಂದರೆ ನಾವು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬಾರ್ದೇನೋ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಅದೇ ಟಿಪಿಕಲ್ ಫಾರ್ಮುಲಾ, ಅದೇ ಆ್ಯಕ್ಷನ್ನು, ಅದೇ ಫೈಟ್ಸು, ಆ ಥರದ್ದೇ ಸಿನಿಮಾಗಳು ಇಷ್ಟ ಆಗುತ್ತೇನೋ ಜನಗಳಿಗೆ ಅಂತ ಅನಿಸ್ಬಿಡುತ್ತೆ. ಅದನ್ನು ನಾವು ದಯವಿಟ್ಟು ಇದನ್ನು ರಾಂಗ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಥರದ ಕಂಟೆಂಟ್ಗಳು ಸಿನಿಮಾ ರೀಚ್ ಆಗಬೇಕಾಗುತ್ತೆ. ನಿಮಗೆಲ್ಲರಿಗೂ ಆಡಿಯನ್ಸ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ನಮ್ಮ 6 ಜನ ನಿರ್ಮಾಪಕರು ಸ್ವಲ್ಪ ಬೇಜಾರಲ್ಲಿದ್ದಾರೆ. ಕಾರಣ ಏನಪ್ಪ ಅಂದರೆ ಆಡಿಯನ್ಸ್ ಕಡಿಮೆ ಆಗಿದ್ದಾರೆ. ಬಟ್ ಅದ್ಭುತವಾದ ಸಿನಿಮಾ ಅಂತ ರಿವ್ಯೂಸ್ ಬರ್ತಾಯಿದೆ, ಎಲ್ಲ ಕಡೆ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾಯಿದೆ. ಬಟ್ ಅವ್ರ ಮುಖದಲ್ಲಿ ಖುಷಿ ಇಲ್ಲ. ಏನಕ್ಕಪ್ಪ ಅಂದರೆ ಆಡಿಯನ್ಸ್ ಬರ್ತಾಯಿಲ್ಲ. ಸೊ ದಯಮಾಡಿ ದೊಡ್ಡ ಸ್ಟಾರು, ದೊಡ್ಡ ಹೀರೋಗಳು, ಅದೇ 3-4 ಜನ ಹೀರೋಗಳು ಬಂದು ಸಿನಿಮಾ ಮಾಡಿದ್ರೇ ನಾವು ಜನ ಹೋಗ್ತೀವಿ ಅನ್ನೋ ಮೈಂಡ್ಸೆಟ್ನ ದಯವಿಟ್ಟು ತೆಗೆದಾಕಿ. ಯಾಕಂದರೆ ನಮಗೆ ಆ ದೊಡ್ಡ ಸ್ಟಾರ್ಗಳನ್ನ ನಾವು ರೀಚ್ ಮಾಡೋಕ್ಕಾಗಲ್ಲ. ನಾವು ಏನಾಗುತ್ತೆ, ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಮಾಡೋಕ್ಕಾಗೋದು. ದಯವಿಟ್ಟು ಎಲ್ಲ ಕನ್ನಡ ಆಡಿಯನ್ಸ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಸಿನಿಮಾನ ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ. ನಮಗೆ ಇನ್ನೊಂದು ಸಿನಿಮಾ ಮಾಡೋವಷ್ಟು ಒಂದು ಹುರುಪು ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಏನು ಇವತ್ತು ನಾವು ಕಾಂಗರೂ ಸಿನಿಮಾವನ್ನು ಕೊಟ್ಟಿದ್ದೀವಿ, ನಮ್ಮ ನಾಡಿನ ಜನತೆ, ನಮ್ಮ ಆಡಿಯನ್ಸ್ಗಳು ಯಾರೂ ಕೂಡ ಈ ಒಂದು ಸಿನಿಮಾನ ಒಪ್ಕೊಂಡು ನೀವು ಎಲ್ಲರೂ ಕೂಡ ನಮ್ಮ ಥಿಯೇಟ್ರಿಗೆ ಬಂದು ನೋಡಬೇಕು. ಏಕೆಂದರೆ ನಿರ್ಮಾಪಕರ ಕಷ್ಟ ನಿರ್ಮಾಪಕರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡೋದೋ, ಯಾವ ರೀತಿ ನಾವು ಮಾಡೋದು ಅನ್ನೋದು ಮಾತ್ರ ನಮಗೆ ಆ ನೋವು ಗೊತ್ತಿದೆ. ಇವತ್ತು ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ನೀವು ಚಿತ್ರಗಳಿಗೆ ಹೋಗಿ ನೋಡಿ ಒಂದು ಸಲ ಥಿಯೇಟ್ರಲ್ಲಿ ತುಳುಕ್ತಾ ಇರುತ್ತೆ. ನಾವು ಕನ್ನಡ ಸಿನಿಮಾದಲ್ಲಿ ನೀವು ಇತ್ತೀಚೆಗೆ ಬಂದಿರತಕ್ಕಂಥ ಸಿನಿಮಾಗಳು ನೀವು ನೋಡಿದ್ದೀರಾ.
ಬಟ್ ನಮ್ಮ ಒಂದು ಸಿನಿಮಾನು ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ, ನಾವು ಯಾವ ರೀತಿ ಕೊಟ್ಟಿದ್ದೀವಿ ಅಂತ. ಇದೆಲ್ಲ ನೋಡ್ತಾ ಇದ್ದರೆ ಯಾಕೆ ನಮ್ಮ ಕನ್ನಡ ಚಿತ್ರಗಳನ್ನ ಉಳಿಸ್ತಾ ಇಲ್ಲ? ನೋಡಿದ್ರೆ ಎಲ್ಲನೂ ಕೂಡ ಕನ್ನಡ 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 ಅಂತ ಮಾತಾಡ್ತೀವಿ, ನಮ್ಮ ಕನ್ನಡ ಆಡಿಯನ್ಸ್ಗಳು ಮಾತ್ರ ಥಿಯೇಟ್ರಿಗೆ ಬರ್ತಾ ಇಲ್ಲ. ಇದೊಂದು ದುಃಖಕರವಾದ ವಿಷಯ. ಏಕೆಂದರೆ ಮೊದಲನೇ ಬಾರಿಗೆ ನಾವು ನಿರ್ಮಾಪಕರಾಗಿ ನಮ್ಮ ಸ್ನೇಹಿತರು 6 ಜನ ಕೂಡ ನಾವು ಬಂದು ಚಿತ್ರ ಮಾಡಬೇಕು ಅನ್ನೋದೇನು ನಮಗಿರಲಿಲ್ಲ. ಒಂದು ಒಳ್ಳೆಯ ಮೆಸೇಜನ್ನು ಕೊಡಬೇಕು ಈ ನಾಡಿಗೆ ಅಂತ ಬಂದು ಈ ನಮ್ಮ ಆಡಿಯನ್ಸ್ಗೆ. ಬಟ್ ಇವತ್ತು ಒಳ್ಳೆ ಚಿತ್ರ ಬಂದಿದೆ, ಬಟ್ ಯಾರು ಬಂದು ಥಿಯೇಟ್ರಿಗೆ ನೋಡ್ತಾ ಇಲ್ಲ. ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಬಟ್ ಹೇಳ್ಕೊಳಕ್ಕಾಗ್ತದೆ. ನಮ್ಮ ನೋವು ನಮಗೆ ಮಾತ್ರ ಗೊತ್ತಿದೆ ನಿರ್ಮಾಪಕರಿಗೆ. ನಾವೆಷ್ಟು ಕಷ್ಟಪಟ್ಟು 1 ವರ್ಷ ಈ ಚಿತ್ರನ ತೆಗಿಬೇಕು ಅಂತ ನಿರ್ದೇಶಕರು ಹಗಲು ರಾತ್ರಿ ನಿದ್ದೆ ಮಾಡೋದಲ್ಲೇ ಈ ಸಿನಿಮಾವನ್ನು ತೆಗೆದು. ಬಟ್ ಆದರೆ ಯಾರು ಆಡಿಯನ್ಸ್ ನಮಗೆ ಎಲ್ಲನೂ ಒಂದೇ ಒಂದು ನೆಗೆಟಿವಿಟಿ ಒಂದು ಬಂದಿಲ್ಲ. ಒಂದು ಯಾವ ಆಡಿಯನ್ಸು ಕೂಡ ಬಂದು ನಾವು ಚಿತ್ರ ನೋಡಿದ ತಕ್ಷಣ ಫೋನ್ ಮಾಡಿ ಎಷ್ಟೋ ಹೇಳ್ತಾರೆ, ತುಂಬ ಅದ್ಭುತವಾಗಿ ಬಂದಿದೆ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತ. ಬಟ್ ನಮ್ಮ ದುರ್ದೈವ, ನಾವು ಕನ್ನಡ ತೆಗೆಯೋದು ಬದಲು ಒಂದು ಮಲಯಾಳಂ ಚಿತ್ರನೋ ತೆಲುಗು ಚಿತ್ರನೋ ಹೋಗಿ ತೆಗೆದಿದ್ರೆ ನಾವೇನೋ ಚೆನ್ನಾಗಿರ್ತಿದ್ವನ್ನೋ ಅಂತ ಅನಿಸ್ತಾ ಇದೆ. ಈ ರೀತಿ ಆದರೆ ಮುಂದಿನ 2 ವರ್ಷದಲ್ಲಿ ಕನ್ನಡ ಚಿತ್ರರಂಗ ಮುಚ್ಚಬೇಕಾಗುತ್ತೆ ಈ ಪರಿಸ್ಥಿತಿಯಲ್ಲಿ. ಯಾಕೆ ನಾವೆಲ್ಲ ಕನ್ನಡಿಗರು ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಚಿತ್ರವನ್ನು ಬಂದು ನೋಡಿ ಅದ್ಭುತವಾಗಿ ಬಂದಿದೆ. ಏಕೆಂದರೆ ನೀವು ಇವತ್ತು ಫೈಟ್ ಇರೋ ಅಂಥವೋ, ಡಬಲ್ ಮೀನಿಂಗ್ ಅಂಥವೋ, ಮತ್ತೊಂದು ನೀವು ಚಿತ್ರಗಳನ್ನ ಕುಣಿಸ್ತೀರಾ ಎಲ್ಲ ಇದು ಮಾಡ್ತೀರಾ. ಬಟ್ ನಾವೇನು ಮಾಡಿದ್ದೀವಿ, ಇಂಥ ಚಿತ್ರ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀವಿ. ಇವತ್ತು ಕುಟುಂಬ ಸಮೇತ ನೋಡ್ತಕ್ಕಂಥ ಒಂದು ಚಿತ್ರವನ್ನು ನಾವು ಕೊಟ್ಟಿದ್ದೀವಿ. ಇದು ಭಾರಿ ನೋವಿನಿಂದ ಇವತ್ತು ನಾನು ಹೇಳ್ಕೊತಾ ಇದ್ದೀನಿ. ಯಾಕೆಂದರೆ ಇಂಥ ದುರ್ದೈವ ಮುಂದೆ ಯಾವ ನಿರ್ಮಾಪಕರಿಗೂ ಬರಬಾರ್ದು. ಈ ರೀತಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಅದ್ಭುತವಾದ ಚಿತ್ರ ಬಂದರೂ ಕೂಡ ಬಂದು ನೀವು ನೋಡ್ತಾ ಇಲ್ಲ ಅಂದರೆ ನೀವು ಇನ್ಯಾವ ಚಿತ್ರಗಳನ್ನ ನೋಡ್ತೀರಾ? ಮತ್ತು ಇನ್ನೇನಕ್ಕೋಸ್ಕರ ನಾವು ಕನ್ನಡದಲ್ಲೇ ತೆಗಿಬೇಕು, ಏನಕ್ಕೋಸ್ಕರ ಕನ್ನಡಗೋಸ್ಕರ ಎಲ್ಲ ಇದನ್ನು ಚಿತ್ರನ ಮಾಡಬೇಕು ನಾವು? ನಮ್ಮ ಈ ದುರ್ದೈವ ನಮಗೆ ಇದು ಬರಬಾರ್ದು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ನಮ್ಮ ಆಡಿಯನ್ಸ್ಗಳು ಚಿತ್ರರಂಗಕ್ಕೆ ಬಂದು ಒಂದು ಸಲ ನೀವು ಚಿತ್ರ ನೋಡಿ. ಒಂದು ವೇಳೆ ನಿಮ್ಮ ಚಿತ್ರ ಇಷ್ಟ ಆಗಲಿಲ್ಲ ಅಂದರೆ ನೀವು ಕೊಟ್ಟಿರೋಂಥ ದುಡ್ಡನ್ನು ನಾವು ವಾಪಸ್ ಮಾಡ್ತೀವಿ ನಿಮಗೆ. ಇದು ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ, ತಾವೆಲ್ಲರೂ ಕೂಡ ಚಿತ್ರರಂಗಕ್ಕೆ ಬಂದು ಚಿತ್ರವನ್ನು ನೋಡಿ. ನಮಗೆ ಕಣ್ಣಲ್ಲಿ ನೀರು ಅಂದರೆ ರಕ್ತ ಬರ್ತಾಯಿದೆ, ಆ ಪರಿಸ್ಥಿತಿ. ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ. ಯಾಕೆಂದರೆ ಒಂದು ಕಷ್ಟಪಟ್ಟಂಥ ದುಡ್ಡನ್ನು ತಂದು ನಾವು ಈ ಚಿತ್ರರಂಗ ಏನೋ ಒಂದು ಮೆಸೇಜನ್ನು ಕೊಡಬೇಕು ಈ ಜನತೆಗೆ ಅಂತ ಅಂದ್ಬಿಟ್ಟು ನಾವು ತಂದಾಗ್ತು. ಬಟ್ ಆದರೆ ಇಲ್ಲಿ ಬರ್ತಾ ಇರೋದು ನೋಡಿದ್ರೆ ನಾವು ಯಾಕಪ್ಪ ಬರಬೇಕಿತ್ತು, ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದೋ, ಇಂಡಸ್ಟ್ರಿ ನಡೆಸ್ಕೊಂಡು ಈ ಚಿತ್ರರಂಗ ನಮಗೆ ಬೇಕಾಗಿರಲಿಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ. ದಯವಿಟ್ಟು ನಾನು ಹೇಳಿ ಎಲ್ಲ ನಮ್ಮ ಆಡಿಯನ್ಸ್ಗೆ, ಕನ್ನಡ ಜನತೆಗೆ, ನಮ್ಮ ಕನ್ನಡಿಗರು, ಹೋರಾಟಗಾರರೆಲ್ಲ ಇದ್ದೀರಾ, ಇಂಥ ಒಂದು ಸಿನಿಮಾಕ್ಕೆ ನೀವು ಸಹಕಾರವನ್ನು ಕೊಡಿ ಅಂತ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊತಾ, ದಯವಿಟ್ಟು ನೀವು ಮಾಧ್ಯಮದವರು ಮೊದಲು ಈ ಚಿತ್ರಕ್ಕೆ ಒಂದು ಆದ್ಯತೆ ಕೊಡಿ ಅಂತ ನಿಮಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಸರ್. ಧನ್ಯವಾದಗಳು. ಎಲ್ಲರಿಗೂ ಮಾಧ್ಯಮ ಮಿತ್ರರು ನಮಸ್ಕಾರ. ನಮಗೆ ನಿಜವಾಗ್ಲೂ ಈ ಸಿನಿಮಾ ಮಾಡಿ ನಮಗೂ ಬೇಜಾರಾಗಿದೆ. ಈ ಥರ ಆಡಿಯನ್ಸು ಬರಲಿಲ್ಲ, ನಮಗಂತೂ ಸಿಕ್ಕಾಬಿಟ್ಟೆ. ಪಾಪ ನಮ್ಮ ಡೈರೆಕ್ಟ್ರು ಹಗಲಿರುಳು ಕೆಲಸ ಮಾಡಿದ್ದಾರೆ. ಯಾವತ್ತೂ ನಾವು ನೋವಿಂದ ಮಾತ್ರ ತೆಗ್ದಿವರೆಗೂ ಒಬ್ಬರು ಆಡಿಯನ್ಸ್ ನಾವು ಥಿಯೇಟ್ರಿಗೆ ಬರ್ತಾರಲ್ಲ, ಬಂದು ಥಿಯೇಟ್ರ್ ನೋಡಿ ಪ್ರೋತ್ಸಾಹಿಸಿ ನಿಮ್ಮನ್ನೆಲ್ಲ. ದಯವಿಟ್ಟು ಇಲ್ಲ ಸಿನಿಮಾ ಇಂಡಸ್ಟ್ರಿ ಮುಚ್ಚಬೇಕಾಗುತ್ತೆ ನಿಜವಾಗ್ಲೂ. ಕನ್ನಡ ಇಂಡಸ್ಟ್ರೀಸು ಈ ಥರ ಪಿಕ್ಚರ್ ನೀವು ನೋಡಿ ಬೆಳೆಸ್ತಿಲ್ಲ ಅಂದರೆ ಅದು ಮೆಸೇಜ್ ಇದೆ, ಕರ್ನಾಟಕ ಜನತೆಗೆ ಮೆಸೇಜ್ ಇದೆ. ಈ ಮೆಸೇಜನ್ನು ನೀವು ಒಪ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಕೊನೆಯದಾಗಿ ಎಲ್ಲ ಮಾಧ್ಯಮದವ್ರಿಗೆ, ಯೂಟ್ಯೂಬ್ನವ್ರಿಗೆ, ನಿಮಗೆ ಪ್ರೆಸ್ನವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮ್ಮ ಸಿನಿಮಾನ ಈಗ ಸ್ಲೋ ಪಿಕಪ್ ಆಗ್ತಾಯಿದೆ. ನೀವು ಇನ್ನೊಂದು ಸ್ವಲ್ಪ ನಮ್ಮ ಸಿನಿಮಾನ ಮುಂದಕ್ಕೆ ತೊಗೊಂಡೋದ್ರೆ, ನಮ್ಮ ಸಿನಿಮಾ ಬಗ್ಗೆ ಹೇಳ್ತಾ ಹೋದರೆ ಇನ್ಮೇಲಾದರೂ ಒಂದು ಸ್ವಲ್ಪ ಪಿಕಪ್ ತೊಗೊಂಡು ಹೋಗ್ಬೋದು. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಸೋಲ್ಬಾರ್ದು ಅನ್ನೋ ಉದ್ದೇಶ ನಂದಷ್ಟೇ. ಯಾಕಂದರೆ ಒಂದು ಒಳ್ಳೆ ಮೆಸೇಜು ರೀಚ್ ಆಗಬೇಕು ಜನಗಳಿಗೆ. ನಾನು ಹೇಳಿರೋ ಮೆಸೇಜನ್ನು ಅಲ್ಲಿಗೆ ಅರ್ಧಕ್ಕೆ ನಿಂತ್ಕೋಬಾರ್ದು. ಆ ರೀಚ್ ಆಗಬೇಕು ಅಂದರೆ ನೀವೆಲ್ಲ ಮಾಧ್ಯಮದವರು ನೀವು ನಮಗೆ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೇ ನಮ್ಮ ಸಿನಿಮಾ ಮುಂದಕ್ಕೆ ಹೋಗೋದು. ನೀವು ಇದುವರೆಗೂ ಸಪೋರ್ಟ್ ಮಾಡಿದ್ದೀರಾ, ಮುಂದೆನೂ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ನಮ್ಮ ಎಲ್ಲ ನಿರ್ಮಾಪಕರ ಪರವಾಗಿ ನಾನು ಕೇಳ್ಕೊಳ್ತೀನಿ. ತುಂಬ ಧನ್ಯವಾದಗಳು.